ನಮಸ್ಕಾರ. ಎನ್ಆರ್ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. श्री अडवी सिद्धेश्वर महाराज की दिगंबरेश्वर महाराज की महांतेश्वर महाराज की तोंडदारे महाराज की भूषण स्वामी महाराज की गुरुपादेश्वर महाराज की निरुपादेश्वर महाराज की गणदप्पनवर महाराज की सकल साधु संतर महाराज की अबलादी सदाशिव मुक्त्य महाराज की ಯಾಕೆ ಕಾಡಿ ಪಡೆದ್ರೆ ಯಾಕೋ ಅದು ನಮಗೂ ಪೂರ್ವಕ್ಕೆ ಸರಿ ಇದ್ದಿಲ್ಲ ತಮ್ಮ ಅದಕ್ಕೆ ಪಶ್ಚಿಮ ದಿಕ್ಕಿಗೆ ಕೂತ್ ನೋಡಿ ನೀವು ವರ್ಷ ತಿಳ್ಕೊಂಡು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದ್ರು. ಒಂದಿಷ್ಟು ತಿಳುವಳಿಕೆ ನಮಗೆ ಜನಗಳಿಗೆ ಕಡಿಮೆ ಆಯ್ತು ಅಂದ್ರೆ ತಿಳುವಳಿಕೆ ನಮಗೆ ಕಡಿಮೆ ಆಯ್ತು ಅಂದ್ರೆ ಹಿಂಗಾಗ್ತದೆ. ಇದು ನಾವು ಚಲೋ ಅರ್ಥ ಮಾಡ್ಕೋಬೇಕು. ಮನುಷ್ಯ ತನ್ನನ್ನು ತಾನು ಮೊದಲು ಅರ್ಥ ಮಾಡ್ಕೋಬೇಕು. ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳಿಲ್ಲ ಅಂದ್ರೆ ಅದು ವ್ಯರ್ಥ ಅನ್ಸುತ್ತೆ. ಇದು ಹುಂಚಿ ಗಿಡ ಅದ, ನೆರಳು ಐತೆ ತಿಳ್ಕೊಂದಿಷ್ಟು ಮಂದಿ ಕೂತೀವಿ ನಾವು. ಇದ ಹುಂಚಿ ಗಿಡ ಒಬ್ಬ ಹುಂಚಿಕಾಯಿ ಆದ ಬಳಿಕ
ಒಬ್ಬ ಹುಣಸಿ ಗಿಡ ಬಡಿಯ ಬಂದು ಬಡ ಬಡ ಬಡದ ಅಂದ್ರೆ ಒಟ್ಟು ಬರ್ಲಾಗ್ಬೇಕು. ಹಂಗೆ ಇವತ್ತು ಬರ್ಲಾಗಿತ್ತು ಹುಣಸಿ ಗಿಡ ನಂಬೋದು ನಾವು ಮರುಕಳಿಸ್ಬೋದು. ಸಮಾಜಕ್ಕೆ ನಾವು ದ್ರೋಹ ಮಾಡಬಾರ್ದು, ಸಮಾಜಕ್ಕೆ ದ್ರೋಹ ಮಾಡಬಾರ್ದು. ದ್ರೋಹ ಮಾಡೋದ್ರಿಂದ ಸಮಾಜ ಶಾಪ ಕೊಡುತ್ತೆ. ಇದು ನೆನಪಿಟ್ಕೊಳ್ಬೇಕು. ಒಬ್ಬರ ಮನವನ್ನು ಊಹಿಸಿ ಚಂದ ಕಂದಿಲ್ಲ ಮಾತುಗಳನ್ನ, ಒಬ್ಬರ ಮನೆಯ ಗಾತವ ಮಾಡಿ ಇವೆಲ್ಲ ಚಂದ ಕಂದಿಲ್ಲ ನೋಡಿಲ್ಲ. ನೀವು ಮನಸ್ಸು ನೊಂದ್ಕೊತವ್ರು ಒಬ್ಬ ಖುಷಿ ಪಡೋದು ದೊಡ್ಡದಲ್ಲ, ಸಾವಿರಾರು ಮಂದಿ ನೊಂದ್ಕೊಂಡ್ರು ಅದು ಶಾಪ, ಅದು ಶಾಪ. ನಾನು ಶ್ರೇಷ್ಠ ಅನ್ನೋ ಭಾವನೆ ನಮ್ಮಲ್ಲಿ ಹೋಗ್ತಿ ಅಂದ್ರೆ ನಮ್ಮ ತಳಕು ಬೆಂಕಿ ಇಟ್ಟಿರ್ತಾರೆ. ಸಮಾಜ ಮನಸ್ಸು ಮಾಡ್ತೀವಿ ಅಂದ್ರೆ ದೊಡ್ಡವ್ರನ್ನು ಮಾಡ್ಬೋದು, ಸಮಾಜ ಮನಸ್ಸು ಮಾಡ್ತಾರೆ ಕೆಳಗೂ ತುಳಿಬೋದು. ಅದಕ್ಕೆ ಭಾಳ ಹೇಳಲು ಇಷ್ಟಪಡೋದಿಲ್ಲ, ಟೈಮ್ ಆಗೈತಿ ನಿಮಗೆ. ಏನೋ ಒಂದು ಗಳಿಗೆ ಹಿಂಗೆ ಬೀಸಿರ್ತಲ್ಲ, ಆ ಗಳಿಗೆ ಹೆಂಗಿತ್ತು ಅದನ್ನ ನೇಯ್ಕೋತ ಹೊಂಟಿದ್ವಿ ನಾವು. ಅದನ್ನ ಚಂದ ನೇಡಿದ್ವಿ. ಅದನ್ನ ಭಾಳ ನೇಯಾಕತ್ತಾನ ಹುಡುಗರು ಏನು ಅನ್ನಾಕತ್ತಿದ್ವು, ಹಿರಿಯರು ಏನಾಕತ್ತು ಭಾಳ ನೇಯ್ ಮಾಡ್ರಿ ಮತ್ತು ದಂಡಿ ಪದ್ರ ಬಿಚ್ಚಿದ್ರೆಲ್ಲ ಹೋಗ್ತೀವಿ ಅಂತ ನಮ್ಮ ಹುಡುಗರು. ಕೆಡಿಸ್ಬೇಕು ಮಾಡ್ಬೇಕು ಅನ್ನೋ ದುರ್ಬುದ್ಧಿ ನಮ್ಮಲ್ಲಿಲ್ಲ, ನನ್ನಲ್ಲಿಲ್ಲ. ಅವ್ರು ಸ್ವಾಮಿಗಳಂತ ಎದ್ಕು ಜಮಾಯಿ ನನ್ನ ಜೊತೆಗೆ ಅವರು ಸುಮಾರು ಬರ್ರಿ ಅಂದ್ರೆ ದೊಡ್ಡವ್ರು ಬಂದ್ಬಿಡ್ತಾರೆ ನನ್ನ ಜೊತೆಗೆ ಅಷ್ಟ. ಅವರು ನಾವು ಎದಕ್ಕೆ ಹೇಳಾಕತ್ತೀನಿ ಅಂದ್ರೆ, ನಾವು ಈ 3 ಮಂದಿ ಕಾವಿದಾರಿಗಳನ್ನ ನಮ್ಮನ್ನು ಹೊರಗಿಟ್ಟು ಊರೊಳಗೆ ನೀವು ಯಾವ್ದಾದ್ರು ಫಂಕ್ಷನ್ ಹಿರಿಯಾರು ಮಾಡಿದ್ರೆ ಅಂದ್ರೆ ನಮ್ಮದೇ ಮೊದಲೇ ಶಾಪ ನಿಮ್ಗೆ. ಮಾತು ಹೇಳ್ತೀನಂದ್ರೆ ನಾನು ಬರಲಿಲ್ಲ ಅಂದ್ರೆ ಅವ್ರು ಬರ್ಬೋದು, ಅವ್ರು ಬರಲಿಲ್ಲ ಅಂದ್ರೆ ಅವ್ರು ಬರ್ಬೋದು. 3 ಪ್ರಿಯ ಇದ್ರೆ 3 ಪ್ರಿಯರು ಬರ್ಬೋದಲ್ಲ. ಏನೇ ಮಾಡ್ರಿ ಎಂತೆ ಮಾಡ್ರಿ, ಯಾವ ದೇವರು ನಮಗೆ ಬೇರೆ ಅಲ್ಲ, ಸದಾಶಿವ ಬೇರೆ ನಮ್ಗೆ ಸ್ವಲ್ಪ ಅರ್ಥ ಮಾಡಿಕೊಡ್ರಿ. ಅಂಕಿಲಿಗೆ ಸಡಿಯಪ್ಪನವ್ರಿಗೆ ಸದಾಶಿವ ಅಪ್ಪನವರು ಸಮಕಾಲೀನರಾಗಿ ಬದುಕಿನೊಳಗೆ 1800 ಇಸ್ವಿ ಒಳಗೆ ಮಠದ ಗಡದಪ್ಪನವರು ಪಾದಯಾತ್ರೆಗೆ ಕುದುರೆ ತಗೊಂಡು ಹೋಗ್ತಿದ್ರು. ಹೋಗು ಮುಂದೆ ಸದಾಶಿವಪ್ಪನವರು ಗಡದಪ್ಪನವರು ಎದುರುಗೊಳ್ತಾರು. ಎದುರುಗೊಂಡಾಗ ಇವರು ಅಂಬಲಿ ಮಗಿ ಇವ್ರಿಗಿತ್ತು, ಅವ್ರ ಸೆರೆ ಬಾಟ್ಲಿ ಅವ್ರದ್ದಿತ್ತು, ಸೆರೆ ಮಗಿ ಇತ್ತು ಅವ್ರು. ಎದುರುಗೊಂಡಾಗ ನೀ ಯಾರು ಅನ್ನೋದು ಅವ್ರಿಗೆ ತಮ್ಮ ಒಳಗೆ ಗುರ್ತಿಸ್ಕೊಂಡ್ರ. ಆ ಸಂದರ್ಭದೊಳಗೆ ಗುರ್ತಿಸ್ಕೊಂಡ ಬಳಿಕ ಅವ ಸದಾಶಿವಪ್ಪನವ್ರು ನೀನು ಯೋಗಿ ಇದೀನಿ, ನಾನು ಯೋಗಿ ಇದೀನಿ, ನಿನ್ ತಾಕತ್ ಕೆಟ್ಟದ್ ನಿನ್ ನೋಡಾಕತ್ತ ನನ್ನ ತಾಕತ್ ಇರೋದು ನಾನು ತೋರಿಸ್ತೀನಿ ಅಂದ್ರತ್ತವ. ಆಗಲಿ ಅಂದ್ರತ್ತ. ನಿಮ್ಮ ವಿಚಾರಕ್ಕೆ ನಿಮ್ಮ ತಪಸ್ಸಿಗೆ ನಮ್ಮದು ನಿಮಗೆ ಹೊಂದಲಿ, ನಿಮ್ಮದು ನಮಗೆ ಹೊಂದಿ ಹೋರಿ ಅಂದ್ರತ್ತವ ಅಣ್ಣಾಳ. ಆಮೇಲೆ ಇವ್ರು ಏನು ಅಂಬ್ಲಿ ತಗೊಂಡು ಬಂದಿದ್ರಲ್ಲ, ಇವ್ರು ಅಂಬ್ಲಿ ಅವ್ರಿಗೆ ಕೊಟ್ರತ್ತ, ಅವ್ರು ಸೆರೆ ಮಾಡಿ ತಗೊಂಡ್ರತ್ತ, ಅವ್ರು ಕೊಟ್ಟ ಸೆರೆ ಇವ್ರಿಗೆ ಅಂಬ್ಲಿ ಮಾಡಿ ಕೊಡೋರು. ಒಡೆದು ಆಳ್ಬೇಕಂದ್ರೆ ಲೇಟ್ ಆಗಲ್ಲ, ಕೂಡಿ ಹೋಗೋದು ಬಹಳ ಕಷ್ಟ ಅದ. ಒಡೆದು ಆಳೋದು ಬಹಳ ಕಷ್ಟ ಅದ, ಹೌದಲ್ರಿ? ಹನಿ ಕೂಡಿದ್ರೆ ಹಾಳು ಆಗ್ತದ, ಕಾಲ ಕೂಡಿದ್ರೆ ರಾಶಿ ಆಗ್ತದ, ದೈವ ಒಕ್ಕಟ್ಟ ಆಗ್ತದ್ರೆ ಏನೆಲ್ಲ ಮಾಡಬಹುದು. ಸುಮ್ಮನೆ ಇಲ್ಲಿ ಕುಳಿತುಕೊಂಡದ್ನ ಯಾಕೆ ಇದ್ದಾರ, ನಿಮ್ನ್ಯಾರು ಕರೆದ್ರು ಅಂತ ನನಗೆ ಭಾಳ ಮಂದಿ ಅಂದ್ರು. ನಾ 3 ಬಿಟ್ಟು ಬಂದ ಗಬ್ರು. ನಾನು ಕಾವಿ ಹಾಕೊಂಡ್ರೆ ನಾವು 3 ಬಿಟ್ಟು ಗಬ್ರುಗಳು. ನಾವಿಲ್ಲಿ ಯಾರಿಗೇನು ಹೆದರೋ ಅವಶ್ಯಕತೆ ಇಲ್ಲ, ಯಾರ ಮ್ಯಾಗೂ ಕೈ ಒಡ್ಡೋ ಅವಶ್ಯಕತೆ ಇಲ್ಲ, ಯಾರ ತಲೆ ಮ್ಯಾಗ ಕೈ ಹಚ್ಚೋ ಅವಶ್ಯಕತೆ ಇಲ್ಲ. ನಾನು ಇನ್ನಿಂದ ಇದ್ರ ಮಣ್ಣಿಂದ ವಿಚಾರ ಮಾಡೀನಿ, ಅದನ್ನ ದೂರ ಹೋಗೋದಿಲ್ಲ ನಿಮ್ಗೆಲ್ಲ. ನಾನೇ ಇವ್ರು ಸ್ವಾಮಿಗಳಿಗೆ ನಂದಿ ಅದರ ಊರು ಒಡೆದು ಹೋತು ಅಂದ್ರೆ ನಾವು ಧರ್ಮದ ಮುಖಾಂತರವಾಗಿ ಸಂಘಟನೆ ಮಾಡೋದು ಕಷ್ಟ ಆಗತ್ತೆ. ನಾವು ಇದು ಜಾತಿ ಗಂಟೆಗಳಾಕತ್ತಿತ್ತು, ಅದು ಬೇಡ ಅಂತಂದು ಅವೊಬ್ರು ಯಾರು ತಪ್ಪು ಮಾಡಿದ್ರೆ ಅವರೇ ಅನುಭವಿಸಲಿ, ನಮ್ಮೂರ್ನ ಕೆಡಿಸ್ಬಾರ್ದು. ಯಾಕೆ ನಾ ಸಣ್ಣವಿದ್ರು ಒಂದು ಮಾತು ನಿಮ್ಗೆ ಹೇಳ್ತೇನೆ, ನಮ್ಮೂರು ಹೆಣ್ಣು ಮಕ್ಕಳಿಗೆ ಆಗಲಿ, ನಮ್ಮೂರಿಗೆ ಏನಾದ್ರು ನೋವು ಆಗ್ತದೆ ಅಂದ್ರೆ, ನಮ್ಮೂರಿಗೆ ಏನಾದ್ರು ಒಂದು ಕೆಟ್ಟ ವಿಚಾರ ನಮ್ಮೂರೊಳಗೆ ಹುಟ್ಟಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ಸಂಘಟನೆಗೆ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ಮಾಡೋದು ದೊಡ್ಡದಲ್ಲ, ಕೆಡಿಸೋದು ದೊಡ್ಡದಲ್ಲ. ಕೆಟ್ಟ ಬಳಿಕ ನಾವು ಕೂಡೋದು ಕಷ್ಟ ಆಗ್ಬೇಕು ಸಮಾಜದೊಳಗೆ. ಅದಕ್ಕೆ ನಾವು ಮಾಡಿದ ತಪ್ಪು ನಾವೇ ನೋಡಬೇಕು. ಮಹಾತ್ಮರನ್ನುವರು ಪಾಮರರಾಗಿರ್ತಾರೆ. ಪಾಮರರಿದ್ದಂಥವ ಯೋಗಿ ಆಗ್ತಾನೆ, ಅಪಾಮರಿದ್ದವನು ಸಂಸಾರಿಕ ಆಗಿಬಿಡ್ತಾನೆ. ಅವನಿಗೆ ವಿರೋಧ ನಾವು ಮಾಡೇ ಇಲ್ಲ. ಇವತ್ತು ಹೇಳ್ತೀನಿ, ಈಗೂ ಹೇಳ್ತೀನಿ, ವಿರೋಧ ಮಾಡಿಲ್ಲ ನಾ. ಅವರಿಗೆ ಕುದುರೆ ಮ್ಯಾಗ ಹತ್ಸಂಗಿಲ್ಲ.
ನಮ್ಮ ಜೊತೆ ಹೋಸಲ NRTV ಒಂದು ಹೇಳಿಕೆ ಕೊಟ್ಟಿನಿ ನಿಮ್ಮಲ್ಲಿ. ಪ್ರತಿ ವರ್ಷಲೂ ಸಹಿತವಾಗಿ ಎಲ್ಲಾ ಸ್ವಾಮಿಗಳು ಕೂಡ್ಕೊಂಡು ಅವ್ರನ್ನೂ ಕರ್ಕೊಂಡು ಪಾದಯಾತ್ರೆ ಮಾಡೋಣ ಅಂತ ತಿಳ್ಕೊಂಡು ಹೇಳಿದ್ದಿಲ್ರಿ. ಇನ್ನು NRTV ಹೇಳ್ತದೆ, ನಿನ್ನೆ ಚೆಕ್ ಮಾಡಿದ್ ನಾನು. ಇದನ್ನ ಯಾಕೆ ನಾವು ಹೇಳ್ತೀವ್ರ, ಧರ್ಮ ಜಾಗೃತಿಗೆ ಮಾಡತಕ್ಕಂಥ ಕೆಲಸ ನಮ್ಮದು. ಧರ್ಮ ಜಾಗೃತಿಗಾಗಿ ಓಣಿಯೊಳಗ ಮಹಾತ್ಮರ ಸಂಚಾರ ಮಾಡಿ ಬಂದ್ರಂದ್ರೆ ಆ ಕ್ಷೇತ್ರ ಪಾವನಾಗಿರುತ್ತೆ. ಹೊಸ ಭಾವನೆ ಬದಲಾವಣೆ ಆಗ್ತದೆ. ನೋವು ನಲಿಗಳನ್ನ ಕಳ್ಕೊಳ್ಳುತ್ತೇವೆ. ಜಂಗಮಾಮೂರ್ತಿಗಳು ನಮ್ಮ ಮನೆ ಮುಂದೆ ಬಂದೋಗಿದಾರು ಅಂದ್ರೆ ಒಂದು ಗುರುದರ್ಶನ ಆದಂಗ, ಪರಮಾತ್ಮನ ದರ್ಶನ ಆದಂಗ. ನಮ್ಮಲ್ಲಿ ಒಂದು ಭಕ್ತಿ ಭಾವ ಅನುಕೂಲ ಶಂಭುಲಿಂಗ ಅನ್ನುವಂತೆ ನಮ್ಮ ಭಕ್ತಿಗೆ ನಮ್ಮ ಭಾವಕ್ಕೆ ಅಂಡಿಕೊಂಡಿರ್ತಕ್ಕಂಥ ಜಂಗಮಾಮೂರ್ತಿಗಳು ನಿಮ್ಮ ಮನೆಗೆ ಬರ್ತಾರ ಅನ್ನೋ ಉದ್ದೇಶಕ್ಕಾಗಿ ಹೋದ್ಸಲ ಮಾತು ಹೇಳಿದ್ದಕ್ಕಾಗಿ ಇದು 2ನೇ ವರ್ಷ ಊರೊಳಗೆ ಪಾದಯಾತ್ರೆ ಮಾಡಿದ್ದು ನಾವು. ಹೌದಲ್ರಿ? ವೈಯಕ್ತಿಕ ಆದಾಗ ಮೆಟ್ಟು ನೀವೆಲ್ಲ ಗಟ್ಟಿ ಆಗಬೇಕು. ಗಟ್ಟಿ ಆದಾಗ ಮೆಟ್ಟಾಕೈತಿ. ಬಂಧುಗಳೇ, ಈ 5ನೇ ವರ್ಷದ ಮಹಾಸಭೆಯ ಮಹಾಸನ್ನಿಧಾನವನ್ನು ದಯಪಾಲಿಸಿರುವರು ತ್ರಿಕಾಲ ಪೂಜಾನಿಷ್ಠರು, ಶಿವಾನುಭವ ಚರವರರು, ಬಸವ ತತ್ವದ ಅನುಯಾಯಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಮಹಂತ ಮಠದ ಮಠಾಧ್ಯಕ್ಷರಾದ ಆತ್ಮೀಯರಾದ ಶ್ರೀಮಣಿಂದನ ಪ್ರಣವ ಸ್ವರೂಪಿ ಗುರುಮಹಂತ ಸ್ವಾಮಿಗಳವರ ಪಾದಾರದಲ್ಲಿ ಶರಣೆಂದು ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ದಯಪಾಲಿಸಿರುವರು ಅಡವಿ ಸಿದ್ದೇಶ್ವರ ಮಠದ ಮಠಾಧ್ಯಕ್ಷರು, ಶಿವಾನುಭವ ಚರವರರು, ಕಾಯಕ ಯೋಗಿಗಳು ಹಾಗೂ ಈ ಕಾರ್ಯಕ್ರಮದ ಮುಂಚೂಣಿಯಲ್ಲಿದ್ದುಕೊಂಡು ತಮ್ಮೆಲ್ಲರನ್ನ ಒಗ್ಗಟ್ಟು ಮಾಡಿರ್ತಕ್ಕಂಥ ನಮ್ಮ ಆತ್ಮೀಯರಾದ ಶ್ರೀಗಣೇಂದ್ರ ಪ್ರಣವ ಸ್ವರೂಪಿ ಗುರುಪಾದ ಮಹಾಸ್ವಾಮಿಗಳು ಕೂಡ ಶರಣೆಂದು ಯಾವತ್ತೂ ನನ್ನ ಆತ್ಮೀಯ ಶರಣು ತಂದೆ ತಾಯಂದರಿಗೆ, ನೆರೆಯ ಹೊರೆಯ ಆಗಮಿಸಿರ್ತಕ್ಕಂಥ ಎಲ್ಲ ಗ್ರಾಮದ ಸಮಸ್ತ ಗುರು ಹಿರಿಯರಿಗೆ, ಆತ್ಮೀಯರಿಗೆ, ಕಾರ್ಯಕರ್ತರಿಗೆ, ಯುವಕರಿಗೆ, ಮುದ್ದು ಮಕ್ಕಳರಿಗೆ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳು. जो होता है अच्छा के लिए होता है, होने को कोई डालने वाला नहीं. ಏನು ಆಗುತ್ತದೆ ಅದು ಒಳ್ಳೇದಾಗುತ್ತೆ ಅಂತ ರವೀಂದ್ರನಾಥ್ ಟಾಗರ್ ಹೇಳಿದರು. ಅದೇನಾಕತಿ ಚಲೋಕ ಆಕತ್ತಂತ. ಇವತ್ತು ಅದು ಬಹಳ ಚಲೋ ಆಗೈತೆ. ನಾವೆಲ್ಲರೂ ಇಲ್ಲಿ ತನಕ ಪೂರ್ವ ದಿಕ್ಕಿಗೆ ಕೂತಿದ್ದೀವಿ. ಇವತ್ತು ನಾವೆಲ್ಲ 3 ಮಂದಿ ಪಶ್ಚಿಮ ದಿಕ್ಕಿಗೆ ಕೂತೀವಿ. ನೀವೆಲ್ಲರೂ ಪೂರ್ವ ದಿಕ್ಕಿಗೆ. ಇನ್ನು ಹೊಸ ಯುಗ ಪ್ರಾರಂಭವಾಯಿತು. ಹೇಳ್ತಾರೆ ನೀವೆಲ್ಲ ಹೊಸ ಯುಗ ಪ್ರಾರಂಭವಾಯಿತು. ಯಾಕಂತ ಕೇಳಿದ್ರೆ ಇದೀಗ ನಮ್ಮ ಅಡಿಮಠದ ಅಪ್ಪಗಳು ಹೇಳಿದಲ್ಲ, ನಾವು 3 ಬಿಟ್ಟವರ ನಾವು 3 ಬಿಟ್ಟು ಗಬರುಗಳು. ನಾವು 3 ಮಂದಿನ ನಾಚಿಗೆ, ಹೇಸಿಗೆ, ಆಚಿಗೆ ಎಲ್ಲ ಆಚಿಗೆ ಅಂದವ್ರು ನಾವೆಲ್ಲ. ಯಾಕಂದ್ರೆ ಹಣದ ತಂದೆ ತಾನೇ ಬಿಟ್ಟವ್ರು. ನಾವು ಪಡೆದಿರ್ತಕ್ಕಂಥ ಅಟ್ಟ ಅಲ್ಲ ನಮಗೆ ಪಟ್ಟಾಭಿಷೇಕ ಎತ್ತರಿರಿ. ನೀವೆಲ್ಲ ಎಲ್ಲಿ ಸಮಾಜ ಹೊಡಿತೈತಿ ಅವಾಗ ನಾವು ಎತ್ತರಿರ್ತೀವಿ. ನಾವು 3 ಮಂದಿ 3 ದಿಕ್ಕಿಗಿರ್ಬೋದು. ತ್ರಿವೇಣಿ ಸಂಗಮ ಇದ್ದಾಗ ನಾವು 3 ಮಂದಿ ತ್ರಿವೇಣಿ ಸಂಗಮ ಕೂಡಿದ್ದು. ಅವತ್ತು ಕೂಡಿದ್ದು ಸಮಾಜ ಹೊಡಿತೀವಿ ಅಂದ್ರೆ ನಾವು ಬರೋದಿಲ್ಲ. ನೀವು ಕರೀದಕ್ಕೂ ಬರಬೇಕು, ಕರೀಲಿಕ್ಕೂ ಬರಬೇಕು. ಹಿರಿಯರಟ್ಟ ಕರೆದಾರು ನಾವು ಬರಬಾರ್ದಂತ ತಿಳ್ಕೊಂಡಿಲ್ಲ. ಒಬ್ಬ ಹುಡುಗ ಬಂದರೂ ನಾವು ಬರಬೇಕು, ಬರಂದ ಬರ್ತೀವಿ. ತಿಳ್ಕೊರಿ ನೀವೆಲ್ಲ. ಅದೇನಕ್ಕಾಗಿ ಹಿರಿಯರು ಕರೆದಿಲ್ಲ, ನಾವು ಬರೋದು ತಿಳ್ಕೊಂಡಿರ್ಬೋದು. ಹಿರಿಯರವರು ಎಲ್ಲಿ ಹೋಗಿ 3 ಮಂದಿನ ಹೊರಗೆ ಹಾಕಿ ಜಾರಿ ಸ್ವಾಮಿಗಳು ತಂದು ಏನೋ ಮಾಡ್ತಾರಂದ್ರೆ ಅದು ಈ ಕಾಡಿಸಿದ್ರೆ ಜಾಗದೊಳಗೆ, ದಿಗಂಬರೇಶ್ವರ ಜಾಗದೊಳಗೆ, ಅಡಿಸಿದ್ರೊಳಗೆ ನಡೆಯುವುದನ್ನ ಏನಿದೆ ಬಹಳ ವಿಷಯ. ಅಲ್ಲಿ ಮ್ಯಾಲ ಬೆಂಕಿ ಉರಿದೆ, ಈ ಕಡೆ ಆಂಬಲಿ ಬೆಳೆದಿದೆ, ಆ ಕಡೆ ಬಸವ ತತ್ವ, ಆ ಕಡೆ ಸಡಕ್ಸಿರಿ ಮಠ. 4 ದಿಕ್ಕದೊಳಗೆ 4 ಮಠಗಳು. ಬಹಳ ಹುಷಾರಿರ್ಬೇಕು. ಯಾರು ಓಡಾಡ್ತೀರಿ, ಯಾರು ಜಿಗಿದಾಡ್ತೀರಿ, ಯಾರು ಉರಿತೀರಿ, ನಿಮಗೂ ಉಳಿಮೆ ಆಗಲಿಲ್ಲ. ಬಂಧುಗಳೇ, ಇದು ಬಹಳ ವಿಶೇಷ ಇರ್ತಕ್ಕಂಥವ್ರು ನಮ್ಮೂರು. ಎಲ್ಲವನ್ನು ನೋಡ್ತಾನೆ. 4 ದಿಕ್ಕಿನಿರ್ತಕ್ಕಂಥ ಎಲ್ಲ ದೇವರುಗಳು ನೋಡ್ತಾರೆ. ನೀವೆಲ್ಲರೂ ಬಚಾವಾಗಿದ್ದೀರಿ. ನಿಮ್ಗೆ ಯಾವತ್ತೂ ಕಾಪಾಡ್ಕೊತ ಬಂದಿದ್ದಾರೆ. ಬಹುಶಃ ನಿಮಗೆಲ್ಲ ಉದಾಹರಣೆ ಹೇಳಬೇಕಂದ್ರೆ ಕೊರೋನಾ ಅವಧಿ ಒಳಗೆ ಸಾವಿರ ಸಂಖ್ಯೆ ಒಳಗೆ ಒಂದೇ ಹಳ್ಳಿಯೊಳಗೆ ಮನ್ಸತ್ರು. ನಮ್ಮೂರೊಳಗೆ ಯಾರು ಸತ್ತಿಲ್ಲ ಅಂದ್ರೆ ಅದು ದಿಗಂಬರೇಶ್ವರ ಆಶೀರ್ವಾದ, ಅಡವಿ ಸಿದ್ದೇಶ್ವರ ಆಶೀರ್ವಾದ ತಿಳ್ಕೊಂಡು ನೀವೆಲ್ಲ ಬಂದಿದ್ದೀರಿ. ಇನ್ನು ಈ ವಾರದ ಬಗ್ಗೆ ನೀವೆಲ್ಲ ಬಹಳ ಸಂಘಟನೆಯಾಗಿ ನಮಗ ಹಿರಿಯರು ಹೇಳಿದಂತ ನಾವು ಯಾರೂ ಬರದೇ ಇಲ್ಲ. ನಮ್ಮ ಮಠದೊಳಗೆ ನಾವು ಕುಳಿತಿಲ್ಲ. ಯುವಕರು ಬಂದರು, 4 ಜನ ಬಂದು ಹೇಳಿದರು, ಅದರ ನೀವು ಬರಬೇಕಂತ ಹೇಳಿದ್ರು. ತಮ್ಮ ನೀವು ಹಿರಿಯರಿದ್ದೀರಿ,
ನಾಡಿನ ನಾಗರಿಕರು ನೀವೆಲ್ಲರೂ ಅಷ್ಟೇ ಅಲ್ಲ, ಒಂದು ಕೂಸು ಕರೆದ್ರೂ ನಾವು ಬರ್ತೀವಿ. ಯಾಕಂದ್ರೆ ನಿಮ್ಮ ಋಣ ತಿಂತೀವಿ, ನಿಮ್ಮ ಋಣ ನಾವು ತಿಂತೀವಿ. ನಿಮ್ಮ ಆಶ್ರಯದಲ್ಲಿರ್ತಕ್ಕಂಥವ್ರು ಉಳಿಸೋರು ಬೆಳೆಸೋರು ನೀವು, ಅದಕ್ಕೆ ನೀವು ಬೆಳೆಸಿದ್ರಂದ್ರೆ ನಾವು ನಿಮ್ಮನ್ನು ಬೆಳೆಸ್ತೀವಿ. ಅದಕ್ಕೆ ಬಂಧುಗಳೇ, ಇವತ್ತು ಬಹಳ ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಹೆಚ್ಚಿಗೆ ಏನು ಹೇಳಬೇಕಲ್ಲ, ನಾವೆಲ್ಲರೂ ಒಂದೇ ಗ್ರಾಮದವರು, ಒಳ್ಳೆಯ ಸಂಸ್ಕೃತಿ ಉಳ್ಳವರು. ನಾವು ಸಮಾಜ ಒಡಿಲಿಕ್ಕೆ ಬಿಡುವುದಿಲ್ಲ. ಯಾರು ಹೊರಗೆ ಹೋಗಿದ್ದಾರೆ ಅವರಿಗೆ ಒಳಗೆ ಬರಲಿಕ್ಕೆ ಅವಕಾಶ ಇದೆ. ಮುಕ್ತವಾಗಿ ಹೇಳ್ತಾ ಇದ್ದೇನೆ, ಇವತ್ತು ಯಾರು ಹೊರಗೆ ಹೋಗಿದ್ದಾರೆ ಅವ್ರು ಒಳಗೆ ಬರಲಿ, ಅವ್ರಿಗೂ ಸುಖವಾಗತ್ತ. ಬಹುಶಃ ಇದು ಅಪಚಾರ, ಹಿರಿಯ ತನಿಖೆ ಅಪಚಾರ ಇವತ್ತು ನನ್ನ ಊರೊಳಗೆ ಆಯ್ತಂದ್ರೆ ಮೇರಾ ದಿನ ದಡಕ್ಕ ನನ್ನ ಹೃದಯ ಭಾಳ ಇವತ್ತು ಕೆಟ್ಟ ನೋವಾಗಬೇಕು. ಕಳೆದ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿರ್ತಕ್ಕಂಥ ಹಿರಿಯರು ಈ ಒಂದು ಕಾರ್ಯಕ್ರಮಕ್ಕೆ ಸಣ್ಣತನ ತೋರಿಸಿದ್ರಲ್ಲ, ಅದು ನಿಜವಾಗ್ಲೂ ನನ್ನ ಮನಸ್ಸು ಬಹಳ ನೋವಾಗಿದೆ. ಇದಾಗಬಾರ್ದಾಗಿತ್ತು ಬಂಧುಗಳೇ. ಯಾಕಂದ್ರೆ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮ ಇದು ನನ್ನ ಮನೆ, ನನ್ನ ಗ್ರಾಮ, ನನ್ನ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಲ್ಲ, ವೈಯಕ್ತಿಕ ಕೆಲಸ ಅಲ್ಲ ಇದು. ನಾವೆಲ್ಲರೂ ಕೂಡಿ ಮಾಡಬೇಕು. ಹರಿಜನ ಗಿರಿಜನ ಎಲ್ಲರೂ ಕೂಡಿ ಇಲ್ಲಿ ಮಾಡಿದ್ದಾರೆ. ಇದು ನನ್ನ ಊರು. ಅದಕ್ಕೆ ನಿಮಗೆಲ್ಲ ಹೇಳುವುದೇನೆಂದ್ರೆ, ನೀವು ಭಕ್ತಿ ಭಾವದಿಂದ ಪ್ರತಿ ವರ್ಷ ಬಹುಶಃ ಬಬಲಾಜಪ್ಪನ ವಾರ ಎಲ್ಲಾದರೂ ತೆರವಾಗಿ ಸರಿಯಾಗಿ ಯಾರು ಮಾಡ್ತಾರೆ ಅಂದ್ರೆ ಅದು ನನ್ನ ಮರೆಯುತ್ತಿ ಗ್ರಾಮದಂತ ಕೈ ಎತ್ತಿ ಹಾಕ್ತೀನಿ. ನಮ್ಮ ಎಡಳಿ ಗ್ರಾಮದವರು ಅಲ್ಲಿ ಅಂಬ್ಲಿಯೊಳಗೆ ಕೆಲಸಕ್ಕೆ ಬಂದಾರ. ಅವ್ರಿಗೆ ಕೇಳಿದ್ರು ಅದರ ವಾರ ಅಂತಾರು, ನಮ್ಮವ್ರು ವಾರ ಗೊತ್ತಿಲ್ಲ ಅಂತಂದ್ರೆ. ಮತ್ತು ವಾರ ಹೆಂಗೆ ಮಾಡ್ತಾರಂದ್ರೆ, ಒಂದು ವಾರ ಮಾಡ್ತಾರೆ, ಒಂದೇ ವಾರದಲ್ಲಿ ಮುಗಿಸ್ಬಿಡ್ತಾರೆ. ಮುಂಜಾನೆ ವಾರ ಹೋಗಿದ್ದು ಮಧ್ಯಾಹ್ನ ಮುಗಿಸೇ ಬಿಡ್ತಾರೆ. ಕಟ್ಟು ನೀಟಾಗಿ ಮಾಡ್ತಕ್ಕಂಥ ವಾರಗಳನ್ನು ಪಾಲನೆ ಮಾಡ್ತಕ್ಕಂಥ ಯಾವುದಾದ್ರೂ ಊರಿದೆ ಅಂದ್ರೆ ಅದು ನನ್ನ ಮರೆಯುತ್ತಿ ಗ್ರಾಮ. ಕೇವಲ ಅನ್ನ ಮಾಡೋದು, ಅಂಬಲಿ ಮಾಡೋದು ಅಷ್ಟೇ. ಇಂಥ ನಿಮ್ಗೆಲ್ಲರ ಭಕ್ತಿಗೆ ದಿಗಂಬರೇಶ್ವರರು ಅಡವಿ ಸಿದ್ಧರಿಸಿ ಒಲಿದಿದ್ದಾರೆ. ನಿಮ್ಗೆ ಏನೂ ಕೊರತೆ ಇಲ್ಲ. ಇವತ್ತು ಇರ್ಲಿ, ನಮ್ಮ ಊರಾಗಿಂತ ದೊಡ್ಡ ಮಠಗಳ ನೀವು ಅಲ್ಲ ಅನ್ರಿ, ಬೇಕಾದ್ರೆ ನೀವು ಅವ್ನು ಕರ್ಕೊಂಡು 3/8/2026 ಸೋಮವಾರ ಶುಭ ದಿವಸ. ಇವತ್ತು ದಾಖಲೆ ದಿವಸದ ತಪ್ಪಾಗಲಿಕ್ಕಿಲ್ಲ. ಇತಿಹಾಸ ನೀವು ಕರೆದಾಗ ನಾವು 3 ಮಂದಿ ಬರ್ತೀವಿ, ನಾವು ಕರೆದಾಗ ನೀವು ಬರ್ಲಿಕ್ಕಂದ್ರೆ ಅದು ಬ್ಯಾರೇನೈತೆ. ಮತ್ತೆ ಅದು ಬ್ಯಾರೇನೈತೆ ಅಂತಲ್ಲ. ನೀವು ಯಾವಾಗ ಕರೆದ್ರೆ ನಾವು 3 ಮಂದಿ ಬಿಟ್ಟಿವು, 3 ಮಂದಿ ಬಂದ್ಬಿಟ್ಟಿವು. ಊಟಿ ನಿಲ್ಲಿ ತನಕ ಬಾ ಮಂದಿ ಯಾರು ಉಪ್ಪಿಟ್ಟು ಬಡಿದಿರಿ, ಯಾರು ಏನೇನು ಪಡ್ಕೊಂಡು ಬಂದಿರಿ. ನಾವು 3 ಮಂದಿ ಹಂಗೆ ಉಪವಾಸನೆ ಏನು ಹಂಗೆ ನಿಮ್ಗೆ ಸೀಟಿಗೆ ಮಾತಾಡಕೈತಿ. ಹಂಗೆ ಅದಕ್ಕೆ ನಿಮಗೆ ಹೇಳೋದೇನೆಂದ್ರೆ, ನೀವು ಕರೆದೊಳಗೆ ಭಾಳ ಚೆನ್ನಾಗಿ ನೀವು ಕರೆದಾಗ ನಾವು ಬಂದೀವಿ. ಇನ್ನು ನಾವು ಕರೆದಾಗ ನೀವು ಬರಬೇಕು. ಯಾಕಂದ್ರೆ ನಾವು ಕರೆದಾಗ ಅಂದ್ರೆ ಅದು ನಿಮ್ಮ ಮಠ ನಿಮ್ದು ಅದ. ಅಡವಿ ಮಠನಾಗಲಿ, ಮಾಂಸ ಮಠನಾಗಲಿ, ದಿಗಂಬರೇಶ್ವರ ಮಠ ಆಗಲಿ, ಸದಕ್ಷಿಣಿ ಮಠನಾಗಲಿ, ಅವು ನಿಮಗಾಗಿ ಇರ್ತಾವೆ. ನೀವು ಬಂದರೆ ಚಲೋ ಆಗತ್ತಿ, ಬರ್ಲಿಕ್ಕಂದ್ರೆ ಸುಮ್ಮನೆ ಸ್ವಾಮಿಯಲ್ಲೇ ಓಡಾಡೋದು ಅಜ್ಜಾಡ್ ಕೊಡೋದಕ್ಕೆ. ಅದಕ್ಕೆ ಬಂಧುಗಳೇ, ಇವತ್ತು ಈ ವಾರದ ಮುಕ್ತಾಯ ದಿನ ಭಾಳ ಜನ ನೀವೆಲ್ಲ ಸೇರಿದ್ದೀರಿ. ಒಂದು ಪ್ರತಿಜ್ಞೆ ಮಾಡಿರಿ ಬಂಧುಗಳೇ. ಯಾರನ್ನಾದರೂ ಮರೆಯಬಹುದು, ಯಾರನ್ನಾದರೂ ತೊರೆಯಬಹುದು, ಯಾರನ್ನಾದರೂ ಬಿಡಬಹುದು, ಆದರೆ ಇಬ್ಬರನ್ನ ಎಂದೂ ಬಿಡಕ್ಕೆ ಹೋಗಬೇಡಿ. ನಾ ಭಾಳ ಸಲ ಹೇಳ್ತಾ ಇರ್ತೇನೆ, ಇಬ್ಬರ ರಾಯರನ್ನು ಎಂದೂ ಮರಿಬಾರ್ದು. ಇಬ್ಬರು ರಾಜಗಳು. ನನಗೆ ನಿಮಗೆ ಎಲ್ಲರೂ ಇಬ್ಬರು ರಾಜರದಾರ. ನಿಮಗೆಲ್ಲ ರಾಜಗಳದಾರ, ಅಲ್ಲಿ ಹೆಸರಿಗೆ ರಾಣಿಗಳು ಅದಾರ. ನೀವೆಲ್ಲ ಕೂತಿರ್ಲ, ನಿಮ್ಗೆ ರಾಜಗಳದಾರಿಲ್ಲ, ಅಲ್ಲಿ ಹೆಸರಿಗೆ ರಾಣಿಗಳು ಅದಾರ. ನಮಗೆ ನಿಮ್ಗೆ ಎಲ್ಲರಿಗೂ ಕೂಡ ಇಬ್ಬರು ರಾಜಗಳು ಅದಾರ. ಅವ್ರು ಯಾರು? ಒಬ್ಬ ಮಳೆ ರಾಜ, ಇನ್ನೊಬ್ಬ ಗುರು ರಾಜ. ಇವ್ರು ಎಂದೂ ಬಿಡಕ್ಕೆ ಹೋಗ. ಮಳೆ ರಾಜ ಬಿಟ್ಟಂದ್ರೆ ಭೂಮಿಗೆ ಬೆಲೆ ಬರೋದಿಲ್ಲ, ನಮಗೆ ಆಶ್ರಯ ಸಿಗೋದಿಲ್ಲ. ಆಮೇಲೆ ಗುರು ರಾಜ ಬಿಟ್ಟಂದ್ರೆ ನಮಗೆ ಗತಿನೇ ಇಲ್ಲ, ನಮಗೆ ಮುಕ್ತಿನೇ ಇಲ್ಲ. ಅದಕ್ಕೆ ಎಂದೂ ಮರೆಯಬೇಡಿ. ಹೆಚ್ಚಿಗೆ ಏನು ಹೇಳಬೇಕಾಗಿಲ್ಲ. ಭಾಳ ಸಂಘಟನೆಯಾಗಿ ತಾವು ಈ ಕಾರ್ಯಕ್ರಮ ಮಾಡಿದ್ದೀರಿ. ಅಲ್ಲಿ ಹೋದರೆ ನಾವು ಮೈಲಿ ಹಾಕ್ತಕ್ಕಂಥಾಗಿ ಹೋಗಲಿಲ್ಲ. ನಾವು ಮಡಿಯಾಗಿ ಇರೋಣ, ಶುದ್ಧವಾಗಿರೋಣ ಅಂತ ಹೇಳ್ತಾರೆ. ಯಾಕಂದ್ರೆ ಇಲ್ಲಿ ತನಕ ಅದು ಏನೇನು ಆಗೈತಿ. ಇನ್ನು ಭಾಳ ಹೆಚ್ಚಿಗೆ ಬಂಧುಗಳೇ, ಒಮ್ಮೊಮ್ಮೆ ಏನಾಕೈತಿ ಅಂದ್ರೆ ಸತ್ಯ ಅನ್ನೋದು ಕಹಿ ಆಕೈತಿ. ಅದಕ್ಕೆ ಶರಣರ ವಚನಗಳು ಅದರಕ್ಕೆ ಕಹಿ ಉದರಕ್ಕೆ ಸಿಹಿ. ಹಿಂದಿ ಒಳಗೆ ಏನಂದ್ರೆ ಸತ್ಯ ಹಮೇಶ ಕಡುವ ಹೋಗ್ತಾರೆ. ಸತ್ಯ ಯಾವಾಗ ಕಹಿ ಇರ್ತೈತಿ. ಮೂಕ ಅಂದ್ರೆ ಸಿಟ್ಟು ಬರ್ತೈತಿ, ತುಡುಗ ಅಂದ್ರೆ ಸಿಟ್ಟು ಬರ್ತೈತಿ, ಕಾಳತನ ಮಾಡೋವಾಗ ಕಾಳ ಅಂದ್ರೆ ಸಿಟ್ಟು ಬರ್ತೈತಿ. ಆದ್ರೂ ಹೇಳಬೇಕಾಗೈತಿ. ನಮ್ಮ ಶರಣರ ಪರಂಪರೆ, ಅದು ಮಹಾತ್ಮರ ಒಂದು
ಮಹಿಮೆ. ಅದಕ್ಕೆ ಹೆಚ್ಚಿಗೆ ಏನು ಹೇಳಬೇಕಾಗಿ ಬಂಧುಗಳೇ, ನೀವೆಲ್ಲ ಈ ವರ್ಷ ಬಹಳ ಚೆನ್ನಾಗಿ ಬಂದಿದ್ದೀರಿ, ಒಳ್ಳೆಯ ಸೇವೆಯನ್ನು ಮಾಡ್ತಾ ಬಂದಿರಿ. ಕಳೆದ 5 ವಾರಗಳನ್ನು ಚೆನ್ನಾಗಿ ಪಾಲಿಸಿದ್ದೀರಿ. ಬಸವಾದಿ ಶಿವಚಂದ್ರರು, ಗುರು ದಿಗಂಬರೇಶ್ವರರು, ಕಡಿಸಿದ್ದೇಶ್ವರರು, ಮಹಾಂತೇಶ್ವರರು ತಮಗೆಲ್ಲ ಆಯುರಾರೋಗ್ಯ ಭಾಗ್ಯವನ್ನು ಜಯಪಾಲ ಸಂಗನ ಶರಣರೇ ಕುಲಜರೇ. ಬಸವಾದಿ ಪ್ರಮತರನ್ನ ಎಲ್ಲರ ಮುಂದಿರದಲ್ಲಿ ನಿಂತ್ಕೊಂಡು ಆರಾಧ್ಯ ಗುರುಗಳಾಗಿರ್ತಕ್ಕಂಥ ಪರಮಪೂಜ್ಯ ಲಿಂಗಕ್ಕೆ ಡಾಕ್ಟರ್ ಮಹಾಂತ ಶಿವಯೋಗಿಗಳ ದಿವ್ಯ ಚೇತನಕ್ಕೆ ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸಿ ಯಾವ ಸದಾಶಿವ ಪವಾಡ ಪುರುಷರಾಗಿರ್ತಕ್ಕಂಥ ಸದಾಶಿವಪ್ಪನವರ ವರ್ಣೋತ್ಸವದ ಅಂಗವಾಗಿ ಒತ್ತು ಪರೆಗುದ್ದಿಯಲ್ಲಿ ಒಂದು ಹಬ್ಬನೇ ಹಬ್ಬ. ಈ ಹಬ್ಬದ ದಿವ್ಯ ಸಮಾರಂಭವನ್ನು ವಹಿಸಿರ್ತಕ್ಕಂಥ ನಮ್ಮ ದಿಗಂಬರೇಶ್ವರ ಮಠದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ದಿಗಂಬರೇಶ್ವರ ಮಠದ ಪ್ರಸ್ತೋಂಟದಾರ ಶ್ರೀಗಳ ಪಾದಕ್ಕೆ ಅನಂತ ಶರಣಾರ್ಥಿಗಳು. ಅದರಂತೆ ಸೇರು ನಾವು ಸವಾ ಸೇರು ಸಿಕ್ಕರೆ ಒಂದು ಸೇರ ನಾವು ಸವಾ ಸೇರು. ಈಗಾಗಲೇ ಅಪ್ಪಗಳೆಲ್ಲ ಹೇಳ್ಯಾರ, ಇವರು ಅಪ್ಪಗಳೆಲ್ಲ ಹೇಳ್ಯಾರ. ಹೇಳೋದು ಕೇಳೋದು ಏನಿಲ್ಲ, ತಿಳ್ಕೊಳ್ಳೋದು ಒಂದೇ. ಬರೀ ಅವನೋ ಪೈಲ್ವಾನ್ ಇರ್ತೈತಿ, ಕುಸ್ತಿ ಒಗಿಬೇಕಂತೇಳಿ ಸಾಯುತನ ದಿನ 500,000 ಊಟ ತೆಗೆದ ಆ ಕುಸ್ತಿಯಾಗ ಒಂದು ಒಗಿಯೋದಿಲ್ಲ, ಬರೀ ಊಟ ಕುಸ್ತಿ ತೆಗೆದ ಸಾಕು. ನಮ್ಮ ಹಣೆ ಬರ ಏನಾಗೈತಿ ಅಂದ್ರೆ ಬರೀ ಕೇಳೋದಾಗೈತಿ, ಆಚರಣೆ ಒಳಗಿಲ್ಲ. ನಿಮಗೆ ಭಕ್ತರು ನೀವು ಎಲ್ಲರೂ ಕಾವಿ ಹಾಕಿ ಯಾವನಾದ್ರು ಹುಟ್ಟಂತ ತಂದು ನಿಂದಿರ್ತಿದ್ರು ನಮಸ್ಕಾರ ಮಾಡೋದಕ್ಕೆ ನೀವು ಹಂಗ ನಮ್ಮ ಭಕ್ತರು ಭಾಳ ಪರಿಶುದ್ಧವಾದಂಥ ಭಕ್ತರು. ಕಾವಿ ಸ್ವಾಮಿಗಳನ್ನು ಕಂಡ್ರೆ ಯಾರಿದ್ರು ಅಡ್ಡ ಬೀಳ್ತೀರಿ. ನೀವು ಭಾಳ ಭಕ್ತಿವಂತರು. ನಿಮ್ಮ ಭಕ್ತಿಯಿಂದನೇ ಎಲ್ಲ ಮಠಗಳು ಮಾನ್ಯಗಳು ಸ್ವಾಮಿಗಳು ನಡೆದಾವೆ. ನಿಮ್ಮಲ್ಲಿ ಭಕ್ತಿ ಇಲ್ಲದ ನಾವು ನಟ್ಟು ಕಡೆಯಾಕ ಈಗ ಆಗ್ಬೇಕು ನೋಡ್ರಿ. ನಾ ಖಾಲಿ ಅದನ್ನು ಮರ ಒಂದು 500 ರೂಪಾಯಿ ಪಗಾರ ಸಿಗ್ತದೆ, ಎಲ್ಲೇ ತೆಗೆದು ಸಾಕ್ತೇನೆ ನಾನು. ಅಲ್ಲಿ ಓನ್ಯಾನ ಹುಡುಗರಿಗೆ ಆದರೂ ಕೆಲಸ ಆಗೋದಿಲ್ಲ. ಈಗ ಒಂದು ಸದಾಶಿವ ಇವೆರಡು ಅರ್ಥ ನಾ ಹೇಳ್ತೀನಿ. ಸದಾ ಅಂದ್ರೆ ಏನು? ಯಾವಾಗಲೂ ಅಂದ್ರೆ ಎಂದು ಜಗತ್ತು ಹುಟ್ಟೈತಿ ಇಂದಿನವರೆಗೂ ಯಾವಾತನದಾನೋ ಅವನಿಗೆ ಹುಟ್ಟಿಲ್ಲೋ ಸಾವಿಲ್ಲೋ ಬಯಲಿಗೆ ಬಯಲಾಗಿ ಅದಾನೋ ಅವನು ಸದಾಶಿವ. ಅವ ಯಾವಾಗಲೂ ಇರ್ತಾನೆ. ಮತ್ತು ಮಳೆ ಬೆಳಿ ವೈಜ್ಞಾನಿಕ ಇದು ಪ್ರಪಂಚ. ವೈಜ್ಞಾನಿಕ ಪ್ರಪಂಚದೊಳಗೆ ಹಂಗಾರ ಈಗ 500 ವರ್ಷದ ಹಿಂದೆ ಮೊದಲ ಮಹಾತ್ಮರಿದ್ರು. ಮಳೆ ಆಗಿಲ್ಲನ, ಮೊದಲು ಮಳೆ ಹಾಕೋತ ಬಂದಿದ್ದು ಜಗತ್ತು ಎಂದು ಹುಟ್ಟೈತೆ, ಅದರ ಬಿಡುತ್ತೇನೆ. ಆದ್ರೆ ದೇವಾನು ದೇವತೆಗಳಿಗೆ ಸಹಿತ ಆಯುಷ್ಯ ಐತೆ, ಸೂರ್ಯಚಂದ್ರರಿಗೆ ಆಯುಷ್ಯ ಐತೆ, ವಿಷ್ಣು ಬ್ರಹ್ಮ ಏನು ಹೇಳ್ತಾರಲ್ಲ ಅವ್ರಿಗೂ ಆಯುಷ್ಯ ಐತೆ. ನಾವು ಮಾನವರಾಗಿ ಏನು ಹುಟ್ಟಿ ಬಂದಿಲ್ಲ, ನಮ್ಗೆ 100 ವರ್ಷ, ಅವರಿಗೆ 1 ಲಕ್ಷ ಗಟ್ಟಲೆ ಆಯುಷ್ಯ. ಆಯುಷ್ಯ ಅಂತೂ ಐತಿ, ಹೋಗೋದಂತೂ ನಿಶ್ಚಿಂತಿ. ಅಷ್ಟರೊಳಗೆ ನಾವು ಎಷ್ಟೋ ಮಂದಿ ಮಹಾತ್ಮರು ಆಗಿ ಹೋಗಿದ್ದಾರೆ. ಆದ್ರೆ ಅಂದಿನಿಂದವರೆಗೆ ನೀವು ಉಪವಾಸ ಬಿದ್ದೀರ. ನಾನು ಈ ಊರಿಗೆ ಫಸ್ಟ್ ಬಂದಾಗ ಅಡವಿ ಸಿದ್ದೇಶ್ವರ ಮಾಡಿದಾಗ ಗೊಂಜಾಳ ನುಚ್ಚ ಆಂಬ್ಲಿ ನೀವು ಏನೇ ಇದ್ದು ವಿಷ ಕೊಟ್ಟರು ಪ್ರಸಾದ ಅಂತ ಸ್ವೀಕಾರ ಮಾಡಿರೋದು ನಾಟಂಗಿಲ್ಲ. ಇದನ್ನ ಮಾಡಬೇಕು ಇದನ್ನ ಮಾಡ್ಬೇಕಂತ ಹೇಳಿ ಯಾವ ಭಕ್ತನಲ್ಲಿ ಏನಿರ್ತದ ಅವು ಭಕ್ತಿಯಿಂದ ತಂದು ಕೊಟ್ಟ. ಭಕ್ತಿ ಒಂದ ಕಾರಣ, ನಿಮ್ಮ ಭಕ್ತಿ ಕಾರಣ. ಹೋಳಿಗೆ ಹೂವು ತುಪ್ಪ ಕಾರಣ ಅಲ್ಲ, ಶಿರಾ ಕಾರಣ ಅಲ್ಲ, ಉಪ್ಪಿಟ್ಟು ಕಾರಣ ಅಲ್ಲ. ಮತ್ತೇನು ಕಾರಣ? ಭಕ್ತಿ ಎಂಬುದು ಮಾಡಬಾರದು, ಹೋಗುತ್ತಲೊಮ್ಮೆ ಬರುತ್ತಲೊಮ್ಮೆ ಕರಗಸದಂತೆ ಕೊಯ್ಯುತ್ತಲಿರುವುದು ಅಂತ ಬಸವಣ್ಣ ಹೇಳ್ತಾನೆ. ಆ ರೀತಿಯಲ್ಲಿ ಭಕ್ತಿ ಒಂದಬೇಕು. ನೀವೆಲ್ಲ ಪಾರಿಜಾತ ನೋಡಿರ್ಲಿಲ್ಲ, ಚೆನ್ನಾಗಿರ್ತಾರೆ. ನಾ ಭಾಳ ನೋಡೀನಿ ಪಾರಿಜಾತ ಹತ್ರ ಮುಂದೆ ಕೊಂಡ್ರು. ಅವ್ನು ದೂತಿ ಪಾತ್ರ ಬೆಳತಾನ ಮಾಡ್ತಿರ್ತಾನೆ, ಹೌದಿಲ್ಲ? ರುಕ್ಮಿಣಿಗೆ ಕೃಷ್ಣಗೆ ಹಾಕ ಜಗಳ. ಅವಾಗ ಏನು ಮಾಡ್ತಾರೆ, ಅದು ರುಕ್ಮಿಣಿ ಅದು ರುಕ್ಮಿಣಿ ಎತ್ತಿರ್ತೈತಿ. ನಾ ಪರಮಾತ್ಮ ಕೃಷ್ಣ ನಾನು ಮುಂದೆ ಇದನ್ನು ಮಾಡ್ತಾ ಅಂತ ಈಗ ಒಂದು ವಾದ ನಡೆದಾಗ ದೂತಿ ಏನು ಮಾಡ್ತಾನೆ, ದೇಶಪಾಂಡೆ, ಲೋಕಾಪುರ ದೇಶಪಾಂಡೆ ಏನು ಮಾಡ್ತಾನಂದ್ರೆ ಅವ್ನು ದೂತಿ ಪಾತ್ರ ಜಗಳ ಹಾಕೋದಲ್ಲ, ಆ ಕಡೆ ಒಂದು ಹೇಳೋದು ಈ ಕಡೆ ಒಂದು ಹೇಳೋದು ಮಾಡ್ತಿರ್ತಾನೆ. ಆ ಕಡೆ ಒಂದು ಹೇಳೋದು ಈ ಕಡೆ ಮಾಡಿದ್ರೆ ಅವ್ರು ಎಷ್ಟಾದ್ರೂ ಗಂಡ ಐತಿ ಕಂಚನ ಜಗಳ ಕೊಂಡು ಹಾಕ್ತಾರೆ. ಅದು ನಾವು ಸನ್ಯಾಸಿಗಳು ಭಾಗವಹಿಸಬಾರ್ದಾಗಲ್ಲ, ಅವ್ರು ಒಂದು ಆಗಿರ್ತಾರೆ. ನಮ್ಮನ್ನ ನಾಳೆ ಮಾತಾಡ್ಸಂಗಿಲ್ಲ ಅವರು. ಆ ದೃಷ್ಟಿಯಿಂದ ಇಲ್ಲೇನೈತಿ ಅಂದ್ರೆ ಭಕ್ತಿ ಮುಖ್ಯ. ಬಬಲಾದಿ ಸದಾಶಿವಪ್ಪನವ್ರಿಗೆ ನಿಮ್ಮ ಭಕ್ತಿ ಮುಖ್ಯ. ಇಂಥ ಮಹಾನುಭಾವರು ತಪಸ್ವಿಗಳು ಪರ್ವತದೊಳಗೆ ಎಲ್ಲೆಲ್ಲೋ ಯಾವಾಗಲೂ ಆಗ್ತಾ ಹೋಗಿದ್ದಾರೆ. ಮಳೆನೂ ಆಗ್ತಾ ಬಂದದ್ದು. ಇವತ್ತು ನೀ ಎದಿಲ್ಲ, ಇದು
ನೀ ಅದಿ ಇಲ್ಲ, ನಿಮ್ಮ ಅಪ್ಪ ಅದಾನ, ನಿಮ್ಮ ಅಪ್ಪ ಇದ್ದ, ನಿಮ್ಮ ಮುತ್ಯ ಇದ್ದ, ನಿಮ್ಮ ಮುತ್ಯನ ಮುತ್ಯ ಇದ್ದ. ಹಂಗಾರೆ ಯಾವಾಗಿನಿಂದ ಫಸ್ಟ್ ಚಾಲೋ ಆಗಿತ್ತು ಬಂದು ಹೋಗ್ತಾ? ಯಾವಾಗಲಿಂದ ಫಸ್ಟ್ ನೀವು ಹುಟ್ಟಿದಿಲ್ಲ, ಯಾವಾಗಲಿಂದ ಚಾಲು ಆಗಿತ್ತು ನೀನು ಹುಟ್ಟ? ಗೊತ್ತಿಲ್ಲ. ಜಗತ್ತು ಎಂದು ಹುಟ್ಟಿತ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸೂರ್ಯ ಚಂದ್ರರದಾರ, ನವಗ್ರಹಗಳದಾವ, ಭೌಗೋಳಿಕ ಶಾಸ್ತ್ರದ. ಇಂಥ ಕಲಿಯುಗದೊಳಗೆ, ಇಂಥ ವಿಜ್ಞಾನದೊಳಗೆ ಏನೋ ಮೂಢನಂಬಿಕೆಯನ್ನು ಮಾಡ್ತೀವಿ ಅಂದ್ರೆ ಏನು ಕೆಲಸ ಇದು? ನಾವು ರಗಡೆ ಹೇಳತ್ತೀವಿ, ಕರೆ ಏನು ನೋಡ್ಬೋದು. ಅಪ್ಪಗಳು ಭಾಳ ನಮ್ಗೆ, ನಾವು 3 ಮಂದಿ ಕೂಡಿ ಒಕ್ಕಟ್ಟಾಗೋಣ. ನೀವೀಗ ಒಂದೇನೋ ಒಂದು ಭಕ್ತಿಯಿಂದ ಮಾಡೋರು ಕೆಲವೊಬ್ರು ಇರ್ತೀರಿ, ಒಂದೇನೋ ಮಾಡ್ತೀರಿ, ನಮಸ್ಕಾರ ಮಾಡೋಕ್ಕೆ ಹೋಗ್ತಾ ಬರ್ತಾ ಭಾವನಾತ್ಮಕವಾಗಿ ಏನೋ ಒಂದು ಮಾಡ್ತೀರಿ. ಅದರಿಂದ ಒಬ್ಬ ಭಕ್ತಿ ಇದ್ದಾವ 10 ಮಂದಿ ಕೆಡ್ತಾರೆ. ಬಬಲಾಜ್ ಹಾಕೋದಲ್ರಿ ಬಡ್ಯಾಗ ತೀರ್ಥ ಗಣಪತಿ ಕುಂತಾನೆ ಹೆಂಗೆ ಮಾಡ್ತಾರಲ್ಲ, ಬಡ್ಯಾಗ ಇಸ್ಪೇಟ್ ಆಡೋದು ಅದು ಏನು ಮಾಡ್ತಾರಲ್ಲ, ಹಂಗೆ ಒಂದು ತಯಾರು ಆತಂದ್ರೆ ಊರೇ ಕೆಡ್ತೈತಿ. ನಾ ಈ ಊರಿಗೆ ಬಂದಾಗಿನಾಗ ಈ ಊರಿಗೆ ಸದ್ದ ಇಲ್ಲ. ಈ ಯುವಕರನ್ನೆಲ್ಲ ನಿತ್ತಾರ ಇವ್ರು ನೋಡಿ ಅಂಜಿಕ್ ಬರಾಕೈತಿ. ಯಾಕಂತಂದ್ರೆ ಜಂತರ ಮಂತ್ರ ನೋಡಿದ್ರೆ ಹುಡುಗರು ಎಲ್ಲ ಚಲೋ ಅದಾವ. ಸರಿ ಎದ್ರಂದ್ರೆ ಏನು ಮಾಡ್ತಾರೆ? ಅವರು ಹೇಳ್ತಾರೆ, ಕೆಟ್ಟದಂತ ಹೇಳತ್ತಾರ. ಆದರೆ ಯಾಕಂದ್ರೆ ಯುವಕರಲ್ಲಿ ಅದು ಶಕ್ತಿ ಅದ. ಅಪ್ಪಗಳು ಹೇಳಿದ್ರಲ್ಲ, ಎಲ್ಲ ಮಠಗಳು ನಿಮ್ಮವ, ಎಲ್ಲದಕ್ಕೂ ನಿಂತು ನೀವು ಎಲ್ಲರೂ ಬರುವಾಗ ಡಂಗರ ಹೊಡೆದ್ರೆ ಎಲ್ಲದಕ್ಕೂ ಎಲ್ಲ ಮಠಗಳಿಗೆ ಬರಬೇಕು, ಭಕ್ತಿಯಿಂದ ಸೇವೆ ಮಾಡಬೇಕು. ನಾವು ವಿಚಾರಗಳು ಇರ್ತಾವಂತಂದ್ರೆ ನಾವು ಎಲ್ಲ 3 ಮಂದಿ ವಿರಕ್ತರೇ, ಬಸವತತ್ವ ಅನುಯಾಯಿಗಳೇ. ಬಸವಾದಿ ಯಾರು? ಅಡವಿ ಸಿದ್ದೇಶ್ವರ ಯಾರು? 12ನೇ ಶತಮಾನದ ಶರಣರು. ಎಡೆ ಕೊಡೋದು ಕಾಯಕ ಮಾಡ್ತಿದ್ರು ಅವ್ರು. ದಾಸೋಹದಾಗ ಹೋಗೋರಿಗೆ ಊಟ ಮಾಡಿ ಹೋಗೋರಿಗೆ ಎಡೆ ಕೊಡೋದು ಕಾಯಕ ಮಾಡ್ತಿದ್ರು ಅವ್ರು ಏನಾದ್ರು ಅಡವಿ ಸಿದ್ದೇಶ್ವರರಾದ್ರು. 770 ವರ್ಷ ಯಾವ ಊಟನೇ ಮಾಡಿಸ್ರಿ, ಯಾವ ಪ್ರಸಾದನೆ ಮಾಡಿಸ್ರಿ, ಏನೇನು ಉತ್ಸವ ಮಾಡ್ರಿ, ಕಟಕ್ ರೊಟ್ಟಿ ಖಾರ ಎಣ್ಣೆ ಇರತ್ತೀನ್ರಿ. ಹಸದಾಗ ಕಟಕ್ ರೊಟ್ಟಿ ಖಾರ ಎಣ್ಣೆ ಹೋಳಿಗೆಕ್ಕಿಂತ ಶಿವಿ ಹಾಕ್ತೈತಿ, ಹೌದಿಲ್ಲ? ಅದಕ್ಕೆ ಭಕ್ತಿಯಿಂದ ಯಾವ ತಾಯಿ ಏನು ತಂದು ಕೊಡ್ತಾಳೆ ಅದನ್ನ ಅಂಬಲಿನ ಇರಲಿ ಏನೇ ಇರಲಿ ಅದು ಪ್ರಸಾದನ ಸ್ವೀಕಾರ ಮಾಡಿದ್ರೆ ನೀವು ಪ್ರಸಾದಿಕರಾಗ್ತೀರಿ. ಪ್ರಸಾದಿಕರಂದ್ರೆ ಹೆಂಗೆ? ನೀವು ಒಳ್ಳೆಯ ಗುಣಗಳು ಬರ್ತಾವೆ. ಅದನ್ನೆಲ್ಲ ನಾನು ಸ್ಥಳದಿಂದ ಹೇಳ್ಕೊತ ಹೋಗೋದಿಲ್ಲ, ಹೇಳ್ಬೇಕು ಅನ್ನೋದು ಭಾಳ ಅದ. ಆದ್ರೆ ಜಗತ್ತು ಎಂದು ಹುಟ್ಟಿದ ಅಂದಿನ ಹಿಡ್ಕೊಂಡು ಹಿತಾಸಕ್ತಿದ ಅದು ಏನಾರ ಇದ್ರು ನಾ ಬಂದೇ ಬರ್ತೀನಿ. ನಾವು ಕೂಡ ಸಪೋರ್ಟ್ ಅದೀವಿ, ನೀವು ಕೂಡ ನಮಗೆಲ್ಲರಿಗೂ ಸಪೋರ್ಟ್ ಕೊಟ್ರೆ ಊರೊಳಗೆ ಏನಾರ ಅನ್ಯಾಯ ನಡೀತು, ಆಗಬಾರ್ದು ನಡೀತು ಅಂತಂದ್ರೆ ಯುವಕರೆಲ್ಲ ಒಂದಾಗಿ ಬರ್ರಿ, ನಾವು ಬರ್ತೀವಿ. ಇನ್ನು ಒಂದು ಕೆಲಸ ಮಾಡೋದಕ್ಕೆ ನನ್ನ ಮನಸ್ಸಿನಾಗ ಹಿರಿಯರು ಏನಂದ್ರೆ ನಾವು 3 ಮಂದಿ ಇರ್ತೀವಿ, ನೀವು ಹಿರಿಯರು ಒಂದು 10 ಮಂದಿ ಬರ್ರಿ, ಮನೆಗೆ ಬರ್ತೀವಿ. ಮನೆಗೆ ಬಂದು ಯಾರು ದುಶ್ಚಟಗಳನ್ನು ಮಾಡ್ತೀವಿ ಅವ್ರಿಗೆ ಹೇಳ್ತೀವಿ, ದುಶ್ಚಟಗಳನ್ನು ಬಿಸಾಕ ಪ್ರಯತ್ನ ಮಾಡ್ತೀವಿ. ಈ ಕೇಳಿ ನಾನು 2 ಮಾತುಗಳನ್ನು